Jivim to all. My name is Rohit Vemula. I'm a Dalit coming from Guntur district. ಕೆಲವರಿಗೆ ಬದುಕೇ ಶಾಪ, ನನಗೆ ನನ್ನ ಹುಟ್ಟೆ ಮಾರಣಾಂತಿಕ ಆಘಾತ, ಹೀಗೆ ಬರೆದು ಕೊನೆ ಉಸಿರೆಳೆದವನು ರೋಹಿತ್ ವೇಮುಲ. ಆತ ಹುಟ್ಟುವ 18 ವರ್ಷಗಳಿಗೆ ಮೊದಲು ಅಂದರೆ 1971ರಲ್ಲಿ ರೋಹಿತ್ನ ದಾರುಣ ಜೀವನ ಕತೆ ಆರಂಭವಾಗುತ್ತದೆ. ರೋಹಿತ್ನ ತಾಯಿ ರಾಧಿಕಾ ವೇಮುಲ ದಲಿತ ಕಾರ್ಮಿಕ ದಂಪತಿಯ ಮಗಳಾಗಿ ಜನಿಸಿದವರು. ಮಾಲಾ ಸಮುದಾಯಕ್ಕೆ ಸೇರಿದ ರಾಧಿಕಾರನ ದತ್ತು ತೆಗೆದುಕೊಂಡವರು ಅಂಜನಿ ದೇವಿ ಎಂಬ ಮಹಿಳೆ. ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ OBC ಪಟ್ಟಿಯಲ್ಲಿರುವ ಒಡ್ಡರ ಸಮುದಾಯಕ್ಕೆ ಸೇರಿದ ಅಂಜನಿ ದೇವಿಯವರ ಮನೆಯಲ್ಲಿ ಬೆಳೆದ ರಾಧಿಕಾರ ಬದುಕೇನು ಸುಖದಾಯಕವಾಗಿರಲಿಲ್ಲ. ಮನೆಗೆಲಸದವಳಂತೆ ಅಂಜನಿ ದೇವಿ ಆ ಮಗುವನ್ನು ನಡೆಸಿಕೊಂಡರಂತ ವರದಿಗಳು ಹೇಳುತ್ತವೆ. ಒಡ್ಡರ ಸಮುದಾಯಕ್ಕೆ ಸೇರಿದ ಮನೆಯವರಿಗೆ ರಾಧಿಕಾರನ 14ನೇ ವಯಸ್ಸಿನಲ್ಲಿ ಮದುವೆ ಮಾಡಿಕೊಳ್ಳಾಯಿತು. 3 ಮಕ್ಕಳು ಜನಿಸಿದರು. ಆದರೆ ಗಂಡನಿಗೆ ರಾಧಿಕಾರ ನಿಜವಾದ ಜಾತಿ ತಿಳಿದ ಮೇಲೆ ಎಲ್ಲ ಪರಿಸ್ಥಿತಿ ಬದಲಾಯಿತು. ಪತಿಯ ಕಿರುಕುಳ ತಾಳಲಾರದೆ ರಾಧಿಕಾ ಮತ್ತೆ ತನ್ನ ಮಲತಾಯಿ ಮನೆಗೆ ಬಂದರು. ಮತ್ತದೇ ನಿಂದನೆ ಕಿರುಕುಳ. ಇಂತಹ ವ್ಯವಸ್ಥೆಯಲ್ಲಿ ಬೆಳೆದ ರೋಹಿತ್ ವೇಮುಲ ಜಾತಿ ವ್ಯವಸ್ಥೆಯ ಅಗಾಧ ನೋವನ್ನು ಎದೆಯಲ್ಲಿಟ್ಟುಕೊಂಡಿದ್ದ. ನನ್ನ ಹುಟ್ಟೆ ಮಾರಣಾಂತಿಕ ಆಘಾತ ಎಂದು ಡೆತ್ ನೋಟ್ನಲ್ಲಿ ಬರೆದ. ಆತ ಅಸಮಾನತೆಗಳನ್ನು ಕಂಡು ಅಸಹಾಯಕನಾಗಿದ್ದ. BSc ಪದವೀಧರನಾಗಿದ್ದ ವೇಮುಲ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ವಿದ್ಯಾರ್ಥಿಯಾಗಿದ್ದಾಗ ಎದುರಿಸಿದ ಸರಣಿ ನೋವುಗಳು ಆತನನ್ನು ಆತ್ಮಹತ್ಯೆಯತ್ತ ದೂಡಿದವು. ನಾನು ವಿಜ್ಞಾನ ಲೇಖಕ ಕಾರ್ಲ್ ಸಗಾನನ ಹಾಗೆ ವಿಜ್ಞಾನದ ಬರಹಗಾರ ಆಗಬೇಕೆಂದುಕೊಂಡಿದ್ದೆ. ಆದರೆ ಕೊನೆಗೆ ಇದೊಂದು ಪತ್ರವನ್ನಷ್ಟೇ ಬರೆಯಲು ನನ್ನಿಂದ ಸಾಧ್ಯವಾಯಿತು ಎಂದು ಡೆತ್ ನೋಟ್ ಬರೆದಿಟ್ಟ ರೋಹಿತ್ ವೇಮುಲ ಕೊನೆ ಉಸಿರೆಳೆದು ಜನವರಿ 17ಕ್ಕೆ ಅಂದರೆ ಇಂದಿಗೆ 8 ವರ್ಷಗಳಾದವು. ರೋಹಿತ್ ವೇಮುಲನ ಸಾವಿಗೆ ಯಾರೋ ಕಾರಣ? ಆತ ವಿದ್ಯಾರ್ಥಿಯಾಗಿ ಅನುಭವಿಸಿದ ಕಿರುಕುಳಗಳೇನು? ಇವೆಲ್ಲವೂ BJP ರಾಜಕಾರಣದಲ್ಲಿ ದಲಿತ ವಿದ್ಯಾರ್ಥಿಗಳ ನಿಜ ಸ್ಥಿತಿಗೆ ಹಿಡಿದ ಕನ್ನಡಿಯಂತೆ ಕಾಣುತ್ತಿವೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟದ ಬದುಕನ್ನು ಓದುತ್ತಾ ಬೆಳೆದ ರೋಹಿತ್ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ವಿದ್ಯಾರ್ಥಿಯಾಗಿದ್ದ. ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವೂ ಕಳೆದಿರಲಿಲ್ಲ. ಇತ್ತ ವಿಶ್ವವಿದ್ಯಾಲಯದಲ್ಲಿದ್ದ ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂದರೆ ASIಯ ಸಕ್ರಿಯ ಕಾರ್ಯಕರ್ತನಾಗಿದ್ದ ವೇಮುಲ ಈ ಸಂಘಟನೆಯ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಷ್ಟು ಗಮನ ಸೆಳೆದಿದ್ದ. ಅಂಬೇಡ್ಕರ್ ವಿಚಾರಧಾರೆಗಳಿಂದ ಮುನ್ನುಗ್ಗಿದ್ದ ASI ವಿರುದ್ಧ BJP ಸ್ಟೂಡೆಂಟ್ ವಿಂಗ್ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂದರೆ ABVP ಹಲ್ಲು ಮಸೆಯುತ್ತಿತ್ತು. RSS ಮುಖವಾದ ಮೋದಿಯವರು ಅಧಿಕಾರಕ್ಕೇರಿದ ಮೇಲೆ ABVPಯವರಿಗೆ ಎಲ್ಲಿಲ್ಲದ ಶಕ್ತಿ ಬಂದಂತಾಯಿತು. ಜಾತಿ ಮುಕ್ತ ಸಮಾಜದ ಕನಸು ASIದಾಗಿದ್ದರೆ ಹಿಂದೂ ರಾಷ್ಟ್ರ ಅಂತ ABVP ಕೂತಿತ್ತು. ವಿಶ್ವವಿದ್ಯಾಲಯದಲ್ಲಿ ಜಾತಿ ಶೋಷಣೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಪರವಾಗಿ ರೋಹಿತ್ ವೇಮುಲ ದನಿ ಎತ್ತಿದ. ರೋಹಿತನಿಗೆ ವಿದ್ಯಾರ್ಥಿಗಳ ಬೆಂಬಲವೂ ದೊರಕಲಾರಂಭಿಸಿತು. ದನದ ಹೆಸರಿನಲ್ಲಿ ನಡೆಯುವ ಮಾಬ್ ಲಿಂಚಿಂಗ್ ಮತ್ತು ಮರಣದಂಡನೆ ಶಿಕ್ಷೆ ವಿರುದ್ಧ ಅವನು ಮಾತನಾಡಿದ್ದ. ASI ಹೀಗೆ ಸಮ ಸಮಾಜದ ಕನಸು ಕಾಣುತ್ತಿರುವುದನ್ನು ಸಹಿಸಿದ ABVP ಮುಖಂಡ ಸುಶೀಲ್ ಕುಮಾರ್ 2015 ಆಗಸ್ಟ್ 3ರಂದು ಮಾಡಿದ ಪೋಸ್ಟ್ನಲ್ಲಿ ASI ಸದಸ್ಯರನ್ನು ಗೂಂಡಾಗಳೆಂದು ಕರೆದ. ಈ ಕುರಿತು ಸ್ಪಷ್ಟನೆ ಕೊಡಬೇಕೆಂದು ASI ಸದಸ್ಯರು ಆಗ್ರಹಿಸಿದರು. ABVP ಮಾಡಿದ ಗಲಾಟೆಯನ್ನು ASI ಸದಸ್ಯರು ಖಂಡಿಸಿದ್ದರಿಂದ ಹೀಗೆ ಪೋಸ್ಟ್ ಹಾಕಿದ್ದೆ ಎಂದು ಸುಶೀಲ್ ಕುಮಾರ್ ಒಪ್ಪಿಕೊಂಡಿದ್ದ. ಮಾತಿಗೆ ಮಾತು ಬೆಳೆದು ಸುಶೀಲ್ ಕುಮಾರ್ ಕೊನೆಗೆ ಕ್ಷಮೆಯಾಚಿಸಿದ. ಇಲ್ಲಿಗೆ ಪ್ರಕರಣ ಮುಗಿದು ಹೋಗಿತ್ತು ಎನ್ನುವಾಗ BJP ಮುಖಂಡರು ತಲೆ ಹಾಕಿದರು. ಆಮೇಲೆ ಆದದ್ದು ನಾವು ನೀವು ಊಹಿಸಲಾಗದ ಹಿಂಸೆ. ಮಾರನೇ ದಿನ ಅಂದರೆ ಆಗಸ್ಟ್ 4ರಂದು ಸುಶೀಲ್ ಕುಮಾರ್ ಅಣ್ಣ ಹಾಗೂ BJPಯ ಯುವ ಮುಖಂಡ ಸುಶೀಲ್ನನ್ನು ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲೆ ಮಾಡಿಸಿ ಡ್ರಾಮಾ ಶುರು ಮಾಡಿದರು. ಈ ಮೊದಲೇ ಸುಶೀಲ್ನಿಗೆ
ಅಪೆಂಡಿಸೈಟಿಸ್ ಎಂಬ ಕಾಯಿಲೆ ಇತ್ತು. ಆ ಕಾರಣ ಆಪರೇಷನ್ ಮಾಡಿಸಲಾಯಿತು. ಆದರೆ ಇದನ್ನೇ ನೆಪವಾಗಿಟ್ಟುಕೊಂಡ ಬಿಜೆಪಿ ಮುಖಂಡರು ಎಎಸ್ಐ ಸದಸ್ಯರು ಸುಶೀಲ್ ಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ, ಹೊಟ್ಟೆಗೆ ಪೆಟ್ಟಾಗಿದ್ದರಿಂದ ಆಪರೇಷನ್ ಮಾಡಿಸಬೇಕಾಗಿದೆ ಎಂದು ಸುಳ್ಳು ಸುದ್ದಿ ಹರಿಬಿಟ್ಟರು. ಪೊಲೀಸರಿಗೂ ದೂರು ನೀಡಿದರು. ಈ ನಕಲಿ ಪ್ರಕರಣದ ವಿರುದ್ಧ ಎಎಸ್ಐ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಕೇಸ್ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಅದೇ ದಿನ ಬಿಜೆಪಿ ಎಂಎಲ್ಸಿ ರಾಮಚಂದ್ರ ರಾವ್ ತಮ್ಮ ಹಿಂಬಾಲಕ ಪಡೆಯೊಂದಿಗೆ ಯೂನಿವರ್ಸಿಟಿಗೆ ನುಗ್ಗಿ ಎಎಸ್ಐಯ ದೇಶದ್ರೋಹಿಗಳನ್ನು ವಿಶ್ವವಿದ್ಯಾಲಯದಿಂದ ಹೊರಹಾಕಬೇಕು ಎಂದು ಉಪಕುಲಪತಿ ಪ್ರೊಫೆಸರ್ ಆರ್.ಪಿ. ಶರ್ಮಾ ಅವರಿಗೆ ಧಮಕಿ ಹಾಕಿ ದಾಂಧಲೆ ನಡೆಸಿದರು. ಕುಲಪತಿ ಶರ್ಮಾ ಅವರು ಪ್ರಕರಣದ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಮಾಜಿ ಉಪಕುಲಪತಿ ಪ್ರೊಫೆಸರ್ ಅಲೋಕ್ ಪಾಂಡೆ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಿಸಿದರು. ಆಗಸ್ಟ್ 12ರಂದು ತನಿಖಾ ಸಮಿತಿ ವರದಿ ನೀಡಿತು. ಸುಶೀಲ್ ಕುಮಾರ್ಗೆ ಚಿಕಿತ್ಸೆ ನೀಡಿದ ವೈದ್ಯೆ ಅನುಪಮ ಅವರ ಸಾಕ್ಷಿಯನ್ನು ಪಡೆದಿದ್ದ ಸಮಿತಿ ಹಲ್ಲೆ ನಡೆದಿರುವ ಆರೋಪವನ್ನು ತಳ್ಳಿಹಾಕಿತ್ತು. ಇದರಿಂದ ಎಬಿವಿಪಿ ಬಿಜೆಪಿ ಮುಖಂಡರಿಗೆ ಭಾರೀ ಮುಖಭಂಗವಾಗಿತ್ತು. ಹೈದರಾಬಾದ್ನಿಂದ ದಿಲ್ಲಿಯವರೆಗೆ ಪ್ರಕರಣ ಹೋಗಿದ್ದೇ ಆಗ. ಮೋದಿಯವರ ಸರ್ಕಾರದಲ್ಲಿ ಸಚಿವರಾಗಿದ್ದ ಆಂಧ್ರ ಪ್ರದೇಶದ ಬಂಡಾರು ದತ್ತಾತ್ರೇಯ ಅವರಿಗೆ ಪತ್ರ ಬರೆದ ಎಬಿವಿಪಿ ಬಿಜೆಪಿ ಮುಖಂಡರು ಎಎಸ್ಐ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಇದಕ್ಕೆ ಸ್ಪಂದಿಸಿದ ದತ್ತಾತ್ರೇಯ ಎಎಸ್ಐಯ ದಲಿತ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಲ್ಲಿ ನಡೆಸುತ್ತಿರುವ ತೀವ್ರಗಾಮಿ ಚಟುವಟಿಕೆಗಳಿಗೆ ಕೂಡಲೇ ಕಡಿವಾಣ ಹಾಕಬೇಕು ಎಂದು ಅಂದಿನ ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಾಗಿದ್ದ ಸ್ಮೃತಿ ಇರಾನಿಯವರಿಗೆ ಪತ್ರ ಬರೆದರು. ಸ್ಮೃತಿ ಇರಾನಿಯವರಿಗೂ ಇದೇ ಬೇಕಿತ್ತು ಅನಿಸುತ್ತದೆ. ಮೇಲಿಂದ ಮೇಲೆ 5 ಪತ್ರಗಳನ್ನು ವಿಶ್ವವಿದ್ಯಾನಿಲಯಕ್ಕೆ ಇರಾನಿ ಬರೆದುಬಿಟ್ಟರು. ದಲಿತ ವಿದ್ಯಾರ್ಥಿಗಳನ್ನು ದೇಶದ್ರೋಹಿಗಳೆಂದು ಕರೆದಿದ್ದ ಸ್ಮೃತಿ ಇರಾನಿ ಇವರನ್ನು ವಿಶ್ವವಿದ್ಯಾಲಯದಿಂದ ಹೊರಹಾಕಿ ಸ್ಕಾಲರ್ಶಿಪ್ ತಡೆಹಿಡಿಯಬೇಕು ಎಂದು ಪತ್ರಗಳಲ್ಲಿ ಸೂಚಿಸಿದರು. ಇಬ್ಬರು ಬಿಜೆಪಿ ನಾಯಕರು ತಲೆ ಹಾಕಿದ ನಂತರ ದಲಿತ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಬೇರೊಂದು ಸ್ವರೂಪ ಪಡೆಯಿತು. ವಿಶ್ವವಿದ್ಯಾಲಯಕ್ಕೆ ಹೊಸದಾಗಿ ಕುಲಪತಿಯಾಗಿ ನೇಮಕಗೊಂಡಿದ್ದ ಅಪ್ಪಾರಾವ್ ಪೊಡಿಲೆ ಈ ಹಿಂದೆ ಪಾಂಡೆಯವರು ನೀಡಿದ್ದ ತನಿಖಾ ವರದಿಯನ್ನು ಮೂಲೆಗೆ ತಳ್ಳಿಹಾಕಿ ಹೊಸ ಸಮಿತಿ ರಚನೆ ಮಾಡಿದರು. ಹೊಸ ಸಮಿತಿ ಯಾವ ತನಿಖೆಯನ್ನೂ ಮಾಡದೆ ಸುಶೀಲ್ ಕುಮಾರ್ ಮೇಲೆ ಹಲ್ಲೆ ನಡೆದಿರುವುದು ನಿಜ, ದಲಿತ ವಿದ್ಯಾರ್ಥಿಗಳನ್ನು ವಿಶ್ವವಿದ್ಯಾಲಯದಿಂದ ಕೂಡಲೇ ಸಸ್ಪೆಂಡ್ ಮಾಡಬೇಕೆಂದು ಶಿಫಾರಸು ಮಾಡಿತ್ತು. ಇದಾದ 5 ದಿನಕ್ಕೆ ರೋಹಿತ್ ವೆಮುಲಾ ಸೇರಿದಂತೆ 5 ದಲಿತ ವಿದ್ಯಾರ್ಥಿಗಳನ್ನು ಅಮಾನತು ಮಾಡಲಾಯಿತು. ವಿಶ್ವವಿದ್ಯಾಲಯದೊಳಗೆ ಬಿಜೆಪಿ ರಾಜಕಾರಣ ಮಾಡುತ್ತಿರುವುದನ್ನು ಗಮನಿಸುತ್ತಿದ್ದ ದಲಿತೇತರ ವಿದ್ಯಾರ್ಥಿಗಳು ಕೂಡ ಇದನ್ನು ಪ್ರಶ್ನಿಸಿ ಪ್ರತಿಭಟನೆ ನಡೆಸಿದರು. ಒತ್ತಡಕ್ಕೆ ಮಣಿದ ಕುಲಪತಿ ಮತ್ತೊಂದು ತನಿಖೆ ನಡೆಸುವುದಾಗಿ ತಿಳಿಸಿ 2015ರ ಸೆಪ್ಟೆಂಬರ್ 11ರಂದು ದಲಿತ ವಿದ್ಯಾರ್ಥಿಗಳ ಅಮಾನತು ಆದೇಶವನ್ನು ವಾಪಸ್ ಪಡೆದರು. ನಂತರ ರಚನೆಯಾದ ಹೊಸ ಸಮಿತಿಯು ಕೇವಲ ಸುಶೀಲ್ ಕುಮಾರ್ ಮತ್ತು ಪೊಲೀಸರ ಹೇಳಿಕೆ ಪಡೆದು ವರದಿ ನೀಡಿತ್ತು. ಸುಶೀಲ್ ಕುಮಾರ್ ಮೇಲೆ ಹಲ್ಲೆಯಾಗಿಲ್ಲ ಎಂದು ಸಮಿತಿ ಹೇಳಿತ್ತು. ಯಾರ ಮೇಲೂ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಿರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ 2015ರ ಡಿಸೆಂಬರ್ 12ರಂದು ಕುಲಪತಿ ಅಪ್ಪಾರಾವ್ ಎಎಸ್ಐನ 5 ಜನ ದಲಿತ ಸಂಶೋಧನಾ ವಿದ್ಯಾರ್ಥಿಗಳನ್ನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಿಲಯದಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಿದರು. ವಿದ್ಯಾರ್ಥಿ ವೇತನವನ್ನೂ ನಿಲ್ಲಿಸಿದರು. ನಕಲಿ ದೂರು ನೀಡಿ ರಾಧಾಂತ ಮಾಡಿದ್ದ ಎಬಿವಿಪಿಯ ಸುಶೀಲ್ ಕುಮಾರನ ಮೇಲೆ ಯಾವುದೇ ಕ್ರಮ ಜರುಗಿಸಲೇ ಇಲ್ಲ. ನೊಂದ ರೋಹಿತ್ ವೆಮುಲಾ ಬಾಬಾ ಸಾಹೇಬರ ಫೋಟೋ ಹಿಡಿದುಕೊಂಡು ತನ್ನ ಕೋಟಡಿಯಿಂದ 4 ಸ್ನೇಹಿತರೊಂದಿಗೆ ಹೊರಬಿದ್ದ. ಕ್ಯಾಂಪಸ್ಸಿನೊಳಗೆ ವೆಲಿವಾಡ ಟೆಂಟ್ ಹಾಕಿಕೊಂಡು ಅನ್ಯಾಯವನ್ನು ಪ್ರಶ್ನಿಸಿದ. Now I am doing PhD in social science department school, and then recently the university has taken a decision to suspend 5 Dalit students. ವೆಲಿವಾಡ ಅಂದರೆ ಭಾರತದ ಹಿಂದೂ ಮೇಲ್ಜಾತಿಗಳು ದಲಿತರನ್ನು ಪ್ರತ್ಯೇಕವಾಗಿ ಇರಿಸುವ ವಾಸಸ್ಥಳ. 1 ತಿಂಗಳು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರೂ ಕುಲಪತಿಯ ಮನಸ್ಸು ಮಾತ್ರ ಕರಗಲೇ ಇಲ್ಲ. ವೆಮುಲಾ ಆರ್ಥಿಕ ಮುಗ್ಗಟ್ಟು ಹಾಗೂ ಪ್ರಭುತ್ವದ ಕಿರುಕುಳದಿಂದಾಗಿ ಕುಗ್ಗಿ ಹೋಗಿದ್ದ. 2016ರ ಜನವರಿ 17ರಂದು ಸ್ನೇಹಿತನ ಕೋಟಡಿಗೆ ತೆರಳಿ ಆತ್ಮಹತ್ಯೆಗೆ ಶರಣಾಗಿಬಿಟ್ಟ. ವಿಜ್ಞಾನಿಯಾಗುವ ಕನಸು ಕಂಡ ರೋಹಿತ್ ವೆಮುಲಾ ನಕ್ಷತ್ರವಾಗಿ ಕಳೆದು ಹೋಗಿದ್ದು ಹೀಗೆ. ಖಂಡಿತ ಇದು ಆತ್ಮಹತ್ಯೆ ಅಂತೂ ಅಲ್ಲ, ಇದೊಂದು ಸಾಂಸ್ಥಿಕ ಕೊಲೆ. RSS, BJP, AVP ನೀಡಿದ ಕಿರುಕುಳದಿಂದಾಗಿ ಸಾವಿನ ಕದವನ್ನು ರೋಹಿತ್ ತಟ್ಟಿದ. ಆದರೆ ರೋಹಿತ್ ಪ್ರಕರಣಕ್ಕಷ್ಟೇ ದಲಿತ ವಿದ್ಯಾರ್ಥಿಗಳ ಸಾವುಗಳು ನಿಲ್ಲಲಿಲ್ಲ. IITಗಳಲ್ಲಿ, ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ದಲಿತ ವಿದ್ಯಾರ್ಥಿಗಳು ಕಿರುಕುಳಕ್ಕೆ ಬೇಸತ್ತು ಸಾವಿಗೆ ಶರಣಾಗುತ್ತಲೇ ಇದ್ದಾರೆ.
ಮೋದಿ ಕಾಲದಲ್ಲಿ ಭಾರತ ವಿಶ್ವಗುರುವಾಗಿದೆ ಎಂದು ಪ್ರಚಾರ ಮಾಡುತ್ತಿರುವವರಿಗೆ ವಿಶ್ವಗುರು ಭಾರತದ ಇಂತಹ ಇನ್ನೆಷ್ಟು ಕಥೆಗಳನ್ನು ಹೇಳಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.